ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ಚೈತ್ರಾ ರಾಜ್ ಸುಂದರಿಯರ ಫೋಟೋ ತೋರಿಸಿ ಗಾಳ ಚಿನ್ನ ಬಂಗಾರ ಟೈಟಾನ್ ಆಡಿ ಅಂತ ಹೆಸರು ಲಕ್ಷ ಲಕ್ಷ ಮೌಲ್ಯದ ವಾಚ್ ಚಿನ್ನದ ಬಿಸ್ಕೆಟ್ ಸ್ಯಾಂಟ್ರೋ ನಗ್ನ ಸತ್ಯ ಸ್ಯಾಂಟ್ರೋ ರವಿ ಬಗ್ಗೆ ಕ್ಷಣಕ್ಕೊಂದು ಸ್ಫೋಟಕ ಸುದ್ದಿ ಬಯಲಾಗ್ತಾ ಇದೆ. ಬಾಡಿಗೆ ಮನೆಯಲ್ಲಿ ಸ್ಯಾಂಟ್ರೋ ರವಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದಂತೆ. ಮೈಸೂರು ಬೆಂಗಳೂರು ಸೇರಿದಂತೆ ವಿವಿಧೆಡೆ ಈತ ದಂಧೆಯನ್ನ ನಡೆಸ್ತಾ ಇದ್ದಂತೆ. ಹೈಟೆಕ್ ಮನೆಗಳನ್ನೇ ಬಾಡಿಗೆ ಪಡೆದಿದ್ದಂತೆ ಸ್ಯಾಂಟ್ರೋ ರವಿ ಯುವತಿಯರಿಗೆ ಕೋಲ್ಡ್ ವರ್ಡ್ ಕೊಟ್ಟಿದ್ದಂತೆ. ಸ್ಯಾಂಟ್ರೋ ರವಿ ಅದೃಷ್ಟ ದೇವತೆ ವಿಜಯಲಕ್ಷ್ಮಿ ಚಿನ್ನ ಮುದ್ದು ಅಂತ ಹೆಸರನ್ನ ಕೊಟ್ಟಿದ್ದಂತೆ. ಇದು ಅವರ ಕೋಡ್ ವರ್ಡ್ ಆಗಿತ್ತು. ಹೈಟೆಕ್ ಮನೆಗಳನ್ನೇ ಈತ ಬಾಡಿಗೆ ಪಡಿತಾ ಇದ್ದಂತೆ. ಯುವತಿಯರಿಗೆ ಕೋಡ್ ವರ್ಡ್ ಕೊಟ್ಟಿದ್ದಂತೆ. ಅದು ಅದೃಷ್ಟ ದೇವತೆ ವಿಜಯಲಕ್ಷ್ಮಿ ಚಿನ್ನ ಮುದ್ದು ಅಂತ ಹೆಸರನ್ನ ಕೊಟ್ಟಿದ್ದಂತೆ. ಜೊತೆಗೆ ಐಷಾರಾಮಿ ಕಾರುಗಳು ಹುಡುಗಿಯರಿಗೆ ವಾಚ್ ಹೆಸರು ಬಳಕೆ ಮಾಡ್ತಿದ್ದ. ರ್ಯಾಡೋ ಟೈಟಾನ್ ಆಡಿ ಜಾಗ್ವಾರ್ BMW ಅಂತ ನಿಕ್ ನೇಮ್ ಸಹ ಕೊಟ್ಟಿದ್ದಂತೆ. ತನಗೆ ಇಷ್ಟವಾದವರಿಗೆ ಮಾತ್ರ ಸ್ಯಾಂಟ್ರೋ ಕಾರಿನ ಹೆಸರನ್ನ ಈತ ಬಳಕೆ ಮಾಡ್ತಿದ್ದಂತೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ದಂಧೆಯಲ್ಲಿದ್ದ ಯುವತಿಗೆ ರ್ಯಾಡೋ ವಾಚ್ ಗಿಫ್ಟ್ ಅನ್ನ ನೀಡಿದ್ದಂತೆ ಸ್ಯಾಂಟ್ರೋ ರವಿ. ಈಗ ಸ್ಯಾಂಟ್ರೋ ರವಿ ಬಳಿ RFID 12018 ಸಂಖ್ಯೆಯ ಪಿಸ್ತೂಲ್ ಕೂಡ ಇದೆ. ಪಿಸ್ತೂಲ್ ಫೋಟೋ ಸ್ಟೇಟಸ್ ಅನ್ನ ಹಾಕಿಕೊಂಡಿದ್ದ ಸ್ಯಾಂಟ್ರೋ ರವಿ. ಆ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರುವಂತದ್ದು. ಕಂತೆ ಹಣ ಚಿನ್ನ ತೋರಿಸಿ ಯುವತಿಯರಿಗೆ ಸ್ಯಾಂಟ್ರೋ ರವಿ ಗಾಳ ಹಾಕ್ತಿದ್ದಂತೆ. ಇದು ಈಗ ತನಿಖೆಯಲ್ಲಿ ಬಯಲಾಗ್ತಾ ಇರುವಂತದ್ದು. ಒಂದೊಂದೇ ಸ್ಫೋಟಕ ಸುದ್ದಿಗಳು ಈತನ ಬಗ್ಗೆ ಬಯಲಾಗ್ತಾ ಹೋಗ್ತಾ ಇದೆ. ಸ್ಯಾಂಟ್ರೋ ರವಿ ಬಗ್ಗೆ ಕ್ಷಣಕ್ಕೊಂದು ಸ್ಫೋಟಕ ಸುದ್ದಿಗಳು ಬಯಲಾಗ್ತಾ ಇದೆ. ಬಾಡಿಗೆ ಮನೆಯಲ್ಲಿ ಈತ ಈಗ ವೇಶ್ಯಾವಾಟಿಕೆ ದಂಧೆಯನ್ನ ಕೂಡ ನಡೆಸ್ತಾ ಇದ್ದ ಅನ್ನುವಂತಹ ಮಾಹಿತಿ News18ಗೆ ಲಭ್ಯವಾಗಿದೆ. ಮೈಸೂರು ಬೆಂಗಳೂರು ಸೇರಿದಂತೆ ವಿವಿಧೆಡೆ ಈತ ವೇಶ್ಯಾವಾಟಿಕೆ ದಂಧೆಯನ್ನ ನಡೆಸ್ತಾ ಇದ್ದ. ಹೈಟೆಕ್ ಮನೆಗಳನ್ನೇ ಈತ ಬಾಡಿಗೆ ಪಡಿತಾ ಇದ್ದ. ಯುವತಿಯರಿಗೆ ಕೋಡ್ ವರ್ಡ್ ಅನ್ನ ಕೊಟ್ಟು ಯುವತಿಯರನ್ನ ಬಳಕೆ ಮಾಡ್ಕೊಳ್ತಾ ಇದ್ದ ಈ ದಂಧೆಗೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಯಾಂಟ್ರೋ ರವಿಗೆ ಯಾರು ಆತ್ಮೀಯರಾಗಿರ್ತಾರೆ ಅವರಿಗೆ ಮಾತ್ರ ಸ್ಯಾಂಟ್ರೋ ಅನ್ನುವಂತಹ ಹೆಸರನ್ನ ಬಳಕೆ ಮಾಡೋದಕ್ಕೆ ಈತ ಕೊಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಐಷಾರಾಮಿ ಕಾರ್ಗಳು ಹುಡುಗಿಯರಿಗೆ ವಾಚ್ ಹೆಸರು ಬಳಕೆ ಮಾಡ್ತಾ ಇದ್ನಂತೆ. ಈತ ದಂಧೆ ನಡೆಸ್ತಾ ಇದ್ನಲ್ಲ, ಸೊ ದಂಧೆ ನಡೆಸಬೇಕಾದ್ರೆ ಈ ಕೋಡ್ ವರ್ಡ್ ಗಳನ್ನ ಈತ ಕೊಡ್ತಾ ಇದ್ದ. ಅದರಲ್ಲೂ ಕೂಡ ಐಷಾರಾಮಿ ಕಾರುಗಳ ಹೆಸರುಗಳನ್ನ ಈತ ಬಳಕೆ ಮಾಡ್ತಿದ್ದ. ಐಷಾರಾಮಿ ವಾಚ್ ಗಳ ಹೆಸರುಗಳನ್ನ ಬ್ರ್ಯಾಂಡ್ ಗಳನ್ನ ಈತ ಬಳಕೆ ಮಾಡ್ತಿದ್ದ. ರ್ಯಾಡೋ ಟೈಟಾನ್ ಆಡಿ ಜಾಗ್ವಾರ್ BMW ಅಂತ ಈತ ನಿಕ್ ನೇಮ್ ಸಹ ಕೊಡ್ತಿದ್ದಂತೆ ಯುವತಿಯರಿಗೆ. ತನಗೆ ಇಷ್ಟವಾದವರಿಗೆ ಮಾತ್ರ ಸ್ಯಾಂಟ್ರೋ ಕಾರಿನ ಹೆಸರನ್ನ ಬಳಕೆ ಮಾಡೋದಕ್ಕೆ ಕೊಡ್ತಿದ್ದಂತೆ. ದಂಧೆಯಲ್ಲಿದ್ದ ಯುವತಿಯರಿಗೆ ರ್ಯಾಡೋ ವಾಚ್ ಕೂಡ ಗಿಫ್ಟ್ ಅನ್ನ ಕೊಡ್ತಾ ಇದ್ದಂತೆ ಈ ಸ್ಯಾಂಟ್ರೋ ರವಿ. ಸ್ಯಾಂಟ್ರೋ ರವಿ ಬಳಿ ಈಗ ಪಿಸ್ತೂಲ್ ಕೂಡ ಇದೆ. ಆ ಪಿಸ್ತೂಲ್ನ ಫೋಟೋವನ್ನ ಕೂಡ ಇವನು ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದ. ಸ್ಯಾಂಟ್ರೋ ರವಿ ಬಳಿ RFID 12018 ಸಂಖ್ಯೆಯ ಪಿಸ್ತೂಲ್ ಕೂಡ ಇದೆ. ಪಿಸ್ತೂಲ್ ಫೋಟೋವನ್ನ ಸ್ಟೇಟಸ್ ಹಾಕಿಕೊಂಡಿದ್ದ ಸ್ಯಾಂಟ್ರೋ ರವಿ. ಇದ್ರ ಜೊತೆಗೆ ಕೂಡ ಕಂತೆ ಹಣ ಚಿನ್ನವನ್ನ ತೋರಿಸಿ ಯುವತಿಯರಿಗೆ ಗಾಳ ಹಾಕೋದೇ ಇವನ ದೊಡ್ಡ ದಂಧೆಯಾಗಿದೆ. ಸ್ಯಾಂಟ್ರೋ ರವಿ ಬಗ್ಗೆ ಇದೀಗ ಕ್ಷಣಕ್ಕೊಂದು ಮಾಹಿತಿಗಳು ಸ್ಫೋಟಕ ಸುದ್ದಿಗಳು ಬಯಲಾಗ್ತಾ ಹೋಗ್ತಾ ಇದೆ. ಬಾಡಿಗೆ ಮನೆಯಲ್ಲಿ ಈತ ವೇಶ್ಯಾವಾಟಿಕೆಯನ್ನ ನಡೆಸ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಮೈಸೂರು ಬೆಂಗಳೂರು ಸೇರಿದಂತೆ ವಿವಿಧೆಡೆ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಈತ ಬಾಡಿಗೆ ಮನೆಯನ್ನ ಪಡೆದು ಅಲ್ಲಿ ವೇಶ್ಯಾವಾಟಿಕೆ ದಂಧೆಯನ್ನ ಮಾಡ್ತಾ ಇದ್ದ. ಜೊತೆಗೆ ಯುವತಿಯರನ್ನ ಗಾಳ ಹಾಕ್ತಾ ಇದ್ದ. ಯುವತಿಯರಿಗೆ ಕೋಲ್ಡ್ ವರ್ಡ್ ಕೊಡ್ತಾ ಇದ್ದ. ಹಾಗೆ ಹೈಟೆಕ್ ಮನೆಗಳನ್ನೇ ಈತ ಬಾಡಿಗೆ ಪಡಿತಾ ಇದ್ದಿದ್ದು. ಸಣ್ಣ ಪುಟ್ಟ ಮನೆಗಳನ್ನ ಈತ ಪಡಿತಾ ಇರಲಿಲ್ಲ. ಹೈಟೆಕ್ ಮನೆಗಳನ್ನೇ ಇವನು ವೇಶ್ಯಾವಾಟಿಕೆಗೆ ಬಳಸ್ಕೊಳ್ತಾ ಇದ್ದ. ಯುವತಿಯರಿಗೆ ಕೋಲ್ಡ್ ವರ್ಡ್ ಕೊಡ್ತಾ ಇದ್ದ. ಅದೃಷ್ಟ ದೇವತೆ ವಿಜಯಲಕ್ಷ್ಮಿ ಚಿನ್ನ ಮುದ್ದು ಅಂತ ಈ ಕೋಲ್ಡ್ ವರ್ಡ್ ಅನ್ನ ಬಳಸ್ತಾ ಇದ್ದ. ಜೊತೆಗೆ ಐಷಾರಾಮಿ ಕಾರ್ಗಳು ಹುಡುಗಿಯರಿಗೆ ವಾಚ್ ಅನ್ನ ಗಿಫ್ಟ್ ಕೊಡ್ತಾ ಇದ್ದ. ಹಾಗೆ ಐಷಾರಾಮಿ ಬ್ರ್ಯಾಂಡ್ ಗಳನ್ನ ಇವನು ಕೋಲ್ಡ್ ವರ್ಡ್ ಆಗಿ ಬಳಸ್ತಾ ಇದ್ದ.
ಬ್ರಾಡೋ, ಟೈಟಾನ್, ಆಡಿ, ಜಾಗ್ವಾರ್, BMW ಅಂತ ನಿಕ್ ನೇಮ್ ಸಹ ಈತ ಕೊಡ್ತಾ ಇದ್ದ. ಅಂದ್ರೆ ಈತನ ಬಗ್ಗೆ ಅಗೆದಷ್ಟು ಬಗೆದಷ್ಟು ಮಾಹಿತಿಗಳು ಬಯಲಾಗ್ತಾನೆ ಹೋಗ್ತಾ ಇದೆ. ಒಂದೊಂದು ಕೂಡ ಒಂದೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಈಗ ಪ್ರಮುಖ ನಾಯಕರ ಜೊತೆ ಈತನ ಫೋಟೋವನ್ನ ನಾವು ನಿನ್ನೆಯಿಂದ ನೋಡಿದ್ವಿ. ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರೋದು, ಈ ಪ್ರಮುಖ ನಾಯಕರ ಜೊತೆ ಫೋಟೋ ತೆಗೆಸ್ಕೊಂಡಿರೋದು, ಹಾಗೆ ಆ ಕಾರ್ಗಳನ್ನ ನೋಡ್ತಿದ್ದೀರಾ, ಎಲ್ಲ ಕೂಡ ಐಷಾರಾಮಿ ಕಾರ್ಗಳು. ಈ ಐಷಾರಾಮಿ ಕಾರ್ಗಳ ಹೆಸರುಗಳನ್ನ ಇವನು ಕೋಡ್ ವರ್ಡ್ ಆಗಿ ಬಳಸ್ಕೊಳ್ತಾ ಇದ್ದ. ಸಿಎಂ ಪುತ್ರ ಹಾಗೂ ಗೃಹ ಸಚಿವರ ಮಗನ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಾನಂತೆ. ಸಿಎಂ ಪುತ್ರ ಭರತ್ ಆರ್ಗ ಜ್ಞಾನೇಂದ್ರ ಪುತ್ರ ಅಭಿನಂದನ್ ಜೊತೆ ಫೋಟೋವನ್ನ ತೆಗೆಸ್ಕೊಂಡಿದ್ದಾನೆ. ಮೈ ಸ್ವೀಟ್ ಬ್ರದರ್ ಅಂತ ಸ್ಟೇಟಸ್ ಹಾಕಿಕೊಂಡಿದ್ದಾನೆ ಸ್ಯಾಂಟ್ರೋ ರವಿ. ರಾಯಚೂರು ಸಂಸದರ ಜೊತೆ ಸ್ಯಾಂಟ್ರೋ ರವಿ ಸಂಪರ್ಕ ಇದೆಯಾ ಹಾಕಿದ್ರೆ ಅಮರೇಶ್ವರ ನಾಯಕ್ ಜೊತೆಯೂ ಕೂಡ ನಂಟನ್ನ ಹೊಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮೊಬೈಲ್ನಲ್ಲಿ IAS IPS ಅಧಿಕಾರಿಗಳ ನಂಬರ್ಗಳು ಕೂಡ ಇದೀಗ ಸೇವ್ ಆಗಿರುವಂತದ್ದು. ಸಿಎಂ ಪುತ್ರ ಹಾಗೂ ಗೃಹ ಸಚಿವರ ಮಗನ ಜೊತೆ ಈತ ನಿಕಟ ಸಂಪರ್ಕವನ್ನ ಇಟ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿರೋದು ನಿಜಕ್ಕೂ ಕೂಡ ಈ ಸ್ಯಾಂಟ್ರೋ ರವಿ ಈ ಸಿಎಂ ಪುತ್ರನಿಗೆ ಅಥವಾ ಗೃಹ ಸಚಿವರ ಮಗನಿಗೆ ಗೊತ್ತಾ? ನಿಜವಾಗ್ಲೂ ಈತ ನಿಕಟ ಸಂಪರ್ಕವನ್ನ ಅವರ ಜೊತೆ ಹೊಂದಿದ್ದಾನಾ? ಸಿಎಂ ಪುತ್ರ ಭರತ್ ಆಗಿರಬಹುದು ಅಥವಾ ಆರ್ಗ ಜ್ಞಾನೇಂದ್ರ ಪುತ್ರ ಅಭಿನಂದನ್ ಜೊತೆ ಇವನು ಫೋಟೋವನ್ನ ತೆಗೆಸ್ಕೊಂಡಿದ್ದಾನೆ. ಆ ಫೋಟೋ ಕೆಳಗಡೆ ಕ್ಯಾಪ್ಷನ್ ಅನ್ನ ಕೂಡ ಕೊಟ್ಟಿದ್ದಾನೆ. ಏನಂತ ಕ್ಯಾಪ್ಷನ್ ಕೊಟ್ಟಿದ್ದಾನೆ? ಮೈ ಸ್ವೀಟ್ ಬ್ರದರ್ಸ್ ಅಂತ ಸ್ಟೇಟಸ್ ಹಾಕಿಕೊಂಡಿರೋ ಸ್ಯಾಂಟ್ರೋ ರವಿ. ಈಗ ನಾವು ಸಾಕಷ್ಟು ಸಂದರ್ಭದಲ್ಲಿ ನೋಡಿರ್ತೀವಿ, ಯಾವುದೋ ಒಂದು ಕಾರಣಕ್ಕೆ ಯಾರನ್ನೋ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಫೋಟೋ ಕ್ಲಿಕ್ಕಿಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗೇನಾದ್ರೂ ಇವನು ಹೋಗಿ ಫೋಟೋ ಕ್ಲಿಕ್ಕಿಸಿಕೊಂಡು ಅದಕ್ಕೆ ಕ್ಯಾಪ್ಷನ್ ಕೊಟ್ಟು ಸ್ಟೇಟಸ್ ಹಾಕೊಂಡಿದ್ದಾನ? ಈಗ ಈ ಫೋಟೋಗಳು ವೈರಲ್ ಆಗಿ ರಾಜಕೀಯ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು. ಈಗ ಪ್ರಮುಖ ನಾಯಕರ ಜೊತೆ ಈತ ಫೋಟೋ ತೆಗೆಸ್ಕೊಂಡಿರೋದು ಅಫ್ಕೋರ್ಸ್ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿ ಕೊಟ್ಟಿರುವಂತದ್ದು. ಈಗ ಏನ್ ಈ ಫೋಟೋಗಳು ವೈರಲ್ ಆಗ್ತಾ ಇದೆ, ಇದ್ರ ಬಗ್ಗೆ ಕೂಡ ರಾಜಕೀಯ ಚರ್ಚೆಗಳು ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಈ ಸ್ಯಾಂಟ್ರೋ ರವಿ ಬಗ್ಗೆ ಅಗೆದಷ್ಟು ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಇವನು ಸಾಕಷ್ಟು ಪ್ರಮುಖ ನಾಯಕರ ಜೊತೆ ಫೋಟೋವನ್ನ ಕ್ಲಿಕ್ಕಿಸಿಕೊಂಡಿದ್ದಾನೆ. ಅದು ಒಂದ್ ಕಡೆ ಆದ್ರೆ ಈತ ಸಾಕಷ್ಟು ದಂಧೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾನೆ. ಅಸಲಿಗೆ ಈ ಸ್ಯಾಂಟ್ರೋ ರವಿ ಯಾರು? ಈತನ ಹಿನ್ನೆಲೆ ಏನು? ಇದೀಗ ಇವನ ಹೆಸರು ಇಷ್ಟು ಮುನ್ನೆಲೆಗೆ ಬಂದಿರೋದು ಯಾಕೆ? ಈ ಕೇಸ್ ಯಾವ ತಿರುವನ್ನ ಪಡ್ಕೊಳ್ತಾ ಇದೆ? ಹೌದು ಚೈತ್ರ, ಈ ಸ್ಯಾಂಟ್ರೋ ರವಿ ಅಂತಕ್ಕಂತ ವ್ಯಕ್ತಿ ಕೆಲವು ವರ್ಷಗಳ ಹಿಂದೆ ಸಾಮಾನ್ಯ ವ್ಯಕ್ತಿಯಾಗಿದ್ದ. ಆದ್ರೆ ದಿನ ಕಳೆದಂತೆ ಇತ್ತೀಚೆಗೆ ಆತ ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತಂದ್ರೆ ಆತ ಏನು ಹೈಟೆಕ್ ವೇಶ್ಯಾವಾಟಿಕೆಯನ್ನ ಏನ್ ಮಾಡ್ತಾ ಇದ್ದ. ಈ ಒಂದು ಕಾರಣದಿಂದ ಆತ ದೊಡ್ಡ ಮಟ್ಟದಲ್ಲಿ ಹಣವನ್ನು ಸಂಪಾದನೆ ಮಾಡಿರುವಂತದ್ದು. ಜೊತೆಗೆ ಈತನ ಕರ್ಮಕಾಂಡಗಳು ಹೊರಬರ್ಲಿಕ್ಕೆ ಆತನ ಪತ್ನಿಯರ ಪ್ರಮುಖ ಕಾರಣ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈತ ಪ್ರತಿ ಬಾರಿ ಕೂಡ ಏನು ಹೆಣ್ಣು ಮಕ್ಕಳ ಫೋಟೋವನ್ನ ಸ್ಟೇಟಸ್ಗೆ ಹಾಕೊಳ್ತಾ ಇದ್ದ. ಜೊತೆಗೆ ಹಣ ಬಂದಂತ ದೊಡ್ಡ ಮಟ್ಟದಲ್ಲಿ ಹಣ ಬಂದಂತ ಸಂದರ್ಭದಲ್ಲಿ ಕೂಡ ಅದನ್ನ ಸ್ಟೇಟಸ್ಗೆ ಹಾಕೊಳ್ತಾ ಇದ್ದ. ಇವೆಲ್ಲವನ್ನ ಕೂಡ ಆತನ ಪತ್ನಿ ಒಂದು ಸ್ಟೇಟಸ್ ನಿಂದ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಇಟ್ಕೊಂಡಿದ್ರು. ಈಗ ಆ ಫೋಟೋಗಳು ಎಲ್ಲವೂ ಕೂಡ ಲೀಕ್ ಆಗ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ರಾಜ್ಯದ ಪ್ರಮುಖ ಪೊಲೀಸ್ ಆಫೀಸರ್ಗಳೇನಿದ್ದಾರೆ ಇವ್ರ ಜೊತೆ ಕೂಡ ಈತ ಸಂಪರ್ಕವನ್ನ ಇಟ್ಕೊಂಡಿದ್ದ ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ರಾಜ್ಯದಲ್ಲಿ ಪ್ರಮುಖ ಅಧಿಕಾರಿಗಳ ವರ್ಗಾವಣೆ ಏನ್ ದಂಧೆ ಇತ್ತು, ಈ ದಂಧೆಯಲ್ಲೂ ಕೂಡ ಈತ ಭಾಗಿಯಾಗಿರುವಂತದ್ದು. ಒಂದಷ್ಟು ಲೆಟರ್ ಹೆಡ್ಗಳು ಕೂಡ ಈತನ ಬಳಿ ಇರುವಂತದ್ದು ಈಗ ಬಯಲಿಗೆ ಬಂದಿರುವಂತದ್ದು. ಜೊತೆಗೆ ಈತನ ಪತ್ನಿಯರು ಕೂಡ ಈತನ ವಿರುದ್ಧವಾಗಿ ಈಗ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಸ್ಯಾಂಟ್ರೋ ರವಿಯ ಬಗ್ಗೆ ಪೊಲೀಸರು ಒಂದಷ್ಟು ತನಿಖೆಯನ್ನ ಮಾಡ್ಬೇಕಾಗತ್ತೆ. ಆತನಿಗೆ ದೊಡ್ಡ ಮಟ್ಟದ ಹಣ ಎಲ್ಲಿಂದ ಬಂತು, ಇದರ ಜೊತೆಗೆ ಏನು ರಾಜ್ಯದ ಪ್ರಮುಖ ನಾಯಕರುಗಳೇನಿದ್ದಾರೆ ಇವರ ಜೊತೆ ತೆಗೆದುಕೊಂಡಿರ್ತಕ್ಕಂಥ ಒಂದಷ್ಟು ಫೋಟೋಗಳೇನಿದೆ, ಈ ಫೋಟೋಗಳ ಬಗ್ಗೆ ಕೂಡ ಒಂದಷ್ಟು ಒಂದು ತನಿಖೆಯನ್ನ ನಡೆಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಏನು ಪೊಲೀಸರು ಕೂಡ ಏನು ಈ ಒಂದು ಸಮಗ್ರವಾದಂತ ತನಿಖೆಯನ್ನು ಕೂಡ ನಡೆಸಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ಫೋಟೋಗಳನ್ನ ಆತನ ಸ್ಟೇಟಸ್ ನಿಂದನೇ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದಿರ್ತಕ್ಕಂಥದ್ದು. ಹೀಗಾಗಿ
ಸಾಕಷ್ಟು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ಮೈಸೂರಿನಲ್ಲಿ ಕೂಡ ಪ್ರತಿಭಟನೆಗಳು ನಡೆದಿರುವಂತದ್ದು. ಸ್ಯಾಂಟ್ರೋ ರವಿಯನ್ನ ಒಂದಷ್ಟು ತನಿಖೆಗೆ ಒಳಪಡಿಸಬೇಕು ಅನ್ನುವಂತ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಮತ್ತಷ್ಟು ಆತನಿಂದ ಪೊಲೀಸರು ಮಾಹಿತಿಯನ್ನ ತೆಗೆಯುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ ಚೈತ್ರ. ಸುನಿಲ್, ಇದೀಗ ಈತ ಮೈಸೂರು, ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಲ್ಲೂ ಕೂಡ ವೇಶ್ಯಾವಾಟಿಕೆ ದಂಧೆಯನ್ನ ಮಾಡ್ತಾ ಇದ್ದ. ಅದರಲ್ಲೂ ಕೂಡ ಹೈಟೆಕ್ ಮನೆಗಳನ್ನೇ ಬಾಡಿಗೆ ಪಡೆದು ಈತ ದಂಧೆ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತದ್ದು. ಇವನು ದಂಧೆ ಮಾಡ್ಬೇಕಾದ್ರೆ ಏನೆಲ್ಲ ಕೋಡ್ ವರ್ಡ್ ಬಳಸ್ತಾ ಇದ್ದ, ಅಂಡ್ ಮೋರ್ ಓವರ್ ಈತ ಬಳಸ್ತಾ ಇದ್ದ ಕಾರುಗಳೆಲ್ಲ ಕೂಡ ಐಷಾರಾಮಿ ಕಾರುಗಳು. ಈತನಿಗೆ ಹಣದ ಮೂಲ ಎಲ್ಲಿಂದ ಬರ್ತಾ ಇತ್ತು? ಸುನಿಲ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ತಮ್ಗೆ? ಖಂಡಿತ ಚೈತ್ರ, ಈತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ಏನ್ ಮಾಡ್ತಿದ್ದ. ಇದಕ್ಕೆ ದೊಡ್ಡ ದೊಡ್ಡ ಬಂಗಲೆಗಳನ್ನ ಕೂಡ ಈತ ಬಾಡಿಗೆಗೆ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಮೈಸೂರಿನಲ್ಲೂ ಕೂಡ ಒಂದಷ್ಟು ಮನೆಗಳನ್ನ ಬಾಡಿಗೆಗೆ ತೆಗೆದುಕೊಂಡಿದ್ದ. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಜೆಪಿ ನಗರ ಸೇರಿದಂತೆ ಪ್ರಮುಖ ಏರಿಯಾಗಳೇನಿದೆ, ಈ ಏರಿಯಾಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬಾಡಿಗೆಯನ್ನ ಕೊಟ್ಟು ದೊಡ್ಡ ಬಂಗ್ಲಾಗಳನ್ನ ಕೂಡ ಈತ ಒಂದು ಬಾಡಿಗೆಗೆ ಪಡೆದು ಅಲ್ಲಿ ಒಂದು ಹೈಟೆಕ್ ವೇಶ್ಯಾವಾಟಿಕೆಯನ್ನ ನಡೆಸಿದ್ದ ಅಂತಕ್ಕಂಥದ್ದು ಗೊತ್ತಾಗಿರುವಂತದ್ದು. ಆ ಪ್ರಮುಖ ಮನೆಗಳ ಫೋಟೋಗಳು ಕೂಡ ಈಗ ಲಭ್ಯ. ಧನ್ಯವಾದಗಳು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಉನ್ನತೀಕರಿಸಿದ ಸರ್ಕಾರಿ ಶಾಲೆಯ ಶತಮಾನೋತ್ಸವ ಹಾವೇರಿಯ ತೇವರಮೆಳ್ಳಿಹಳ್ಳಿಯಲ್ಲಿರುವ ಶಾಲೆಯಲ್ಲಿ ನಡೀತಾ ಇದೆ. ಶತಮಾನೋತ್ಸವದಲ್ಲಿ ಈಗ ಸಿಎಂ ಬೊಮ್ಮಾಯಿ ಅವರು ಕೂಡ ಭಾಗಿಯಾಗ್ತಿದ್ದಾರೆ, ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಕೇಳಿದೆ ಸಿಂದಗಿ ಗುರುಗಳೇನು ಇಲ್ಲ, ನಮ್ಮ ತಾಯಿ ತವ್ರ ಮನೆ ಇದು ಅಂತ. ಅವ್ರ ತಾಯಿ ತವ್ರ ಮನೆ, ಅದಕ್ಕೆ ನೀವೆಲ್ಲ ಕರೆದಿರಿ, ಅದಕ್ಕಾಗಿ ಅವ್ರು ಬಂದಿದ್ದಾರೆ. ಮತ್ತು ಹಿರಿಯರಾದಂಥ IG ಸಂಧಿಯವರಿದ್ದಾರೆ, ನಮ್ಮ ಲೋಕಸಭಾ ಸದಸ್ಯರಾದಂಥ ಶಿವಕುಮಾರ್ ಇದ್ದಾರೆ, ನಮ್ಮ ಇಂಗಳಗಿಯವರಿದ್ದಾರೆ, ಹಾಗೂ ಡಾಕ್ಟರ್ ಮಲಿಕ್ ಇಂಗಳಗಿಯವರಿದ್ದಾರೆ, ಪಂಚಾಕ್ಷರಿ ನಡುವಿನ ಮಟ್ಟಿದ್ದಾರೆ, DS ಮಳಗಿಯವರಿದ್ದಾರೆ, ಮೋಹನ್ ಮೆಣಸಿನ್ಕಾಯಿ ಇದ್ದಾರೆ, ರುದ್ರಗೌಡ ಪಾಟೀಲರು, ರೇಖಾ ಗುರುಗಳು, ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯುವಕ ಸಂತೋಷ್ ಅಣ್ಣಿಗಿರಿ ಇದ್ದಾರೆ, ಹಾಗೂ ಉಪಾಧ್ಯಕ್ಷರಂಥ ಕೊಪ್ಪದವರಿದ್ದಾರೆ, ದೊಡ್ಡ ಮನೆಯವರಿದ್ದಾರೆ. ನೀವೆಲ್ಲ ಹಿರಿಯರೆಲ್ಲ ಇದ್ದೀರಿ. ಈ ಕ್ಷಮದಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಈ ಒಂದು 100 ವರ್ಷ ತುಂಬಿ 135 ವರ್ಷಕ್ಕೆ ಕಾಲಿಟ್ಟಿರುವಂಥ ಈ ಮಹಾನ್ ಸಂಸ್ಥೆಗೆ ನನ್ನ ಕೋಟಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ, ನಮಸ್ಕಾರಗಳನ್ನು ಸಲ್ಲಿಸಿ, ಬಂಧುಗಳೇ, ನನ್ನ ಪ್ರಕಾರ ಒಂದು ದೊಡ್ಡ ಯೂನಿವರ್ಸಿಟಿಗಿಂತ 100 ವರ್ಷ ಸೇವೆ ಮಾಡಿರುವಂಥ ಈ ಶಾಲೆ ಭಾಳ ದೊಡ್ಡದು ಮತ್ತು ಮಹತ್ವದ್ದು ಅಂತ ನನ್ನ ಭಾವನೆ. ಯಾಕಂದರೆ ಯೂನಿವರ್ಸಿಟಿಗೆ ಬೇಕಾಗಿರುವಂಥ ಪ್ರೊಫೆಸರ್ಗಳು ತಯಾರಾಗೋದು ಈ ಶಾಲೆಯಲ್ಲಿ. ಯೂನಿವರ್ಸಿಟಿಯಲ್ಲಿ ತಯಾರಾಗುವಂಥ ಅಲ್ಲಿ ಓದುವಂಥ ಮಕ್ಕಳು ಅಲ್ಲಿ ಕಳಿಸ್ಬೇಕಾದ್ರೆ ಈ ಶಾಲೆಯಲ್ಲಿ ಕಲಿಬೇಕು. ಹೀಗಾಗಿ ಈ ಪ್ರಾಥಮಿಕ ಶಾಲೆ ನಮ್ಮ ಶಿಕ್ಷಣದ ಭದ್ರ ಬುನಾದಿ ಅಷ್ಟೇ ಅಲ್ಲ, ನಮ್ಮ ಶಿಕ್ಷಣದ ಅತ್ಯಂತ ಮಹತ್ವದ ಘಟ್ಟ ಪ್ರಾಥಮಿಕ ಶಿಕ್ಷಣ. ಮಕ್ಕಳಿಗೆ ಈ ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಯಾವ ರೀತಿ ಶಿಕ್ಷಣವನ್ನು ಕೊಡ್ತೇವೆ ಆ ರೀತಿ ನಾಗರಿಕರಾಗಿ ಅವರು ಹೊರಗೆ ಹೋಗ್ತಾರೆ. ಆದ್ದರಿಂದ ಅಕ್ಷರದ ಜ್ಞಾನ, ಶಬ್ದಗಳ ಜ್ಞಾನ, ಶಬ್ದಗಳಿಂದ ಬರುವಂಥ ವಾಕ್ಯಗಳ ಅರ್ಥ, ಆ ವಾಕ್ಯಗಳಿಂದ ಬಂದಂಥ ಅರ್ಥದ ವಿಷಯ, ಆ ವಿಷಯದಿಂದ ಬಂದಂಥ ಸಂಪೂರ್ಣವಾಗಿರುವಂಥ ಅರ್ಥ, ಜ್ಞಾನ, ವಿಷಯ, ಮುಂದೆ ಇದನ್ನೇ ಬಳಕೆ ಮಾಡಿ ಅವರು ತಮ್ಮ ಜ್ಞಾನವನ್ನು ವೃದ್ಧಿ ಮಾಡಿ, ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ತಂತ್ರಜ್ಞಾನ, ತಂತ್ರಜ್ಞಾನದಿಂದ ತಂತ್ರಾಂಶ ಜ್ಞಾನ, ಹೀಗೆ ಶಿಕ್ಷಣ ಬೆಳೀತಾ ಇದೆ. ಇವತ್ತು ಜಾಗತೀಕರಣ ಆದಮೇಲೆ ನಮ್ಮ ತವರಮೆಳ್ಳಳ್ಳಿಯ ಪ್ರಾಥಮಿಕ ಶಿಕ್ಷಣ ಶಾಲೆಯ ಮಕ್ಕಳು ವಿದೇಶದ ಮಕ್ಕಳ ಜೊತೆ ಪೈಪೋಟಿ ಮಾಡುವಂಥದ್ದು ಅನಿವಾರ್ಯ ಇದೆ. ಹೀಗಾಗಿ ನಮ್ಮ ಗುಣಮಟ್ಟವನ್ನು ಹೆಚ್ಚಿಸುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಶಿಕ್ಷಣದಲ್ಲಿ ಎರಡಾಗಬೇಕಾಗಿದೆ. ಒಂದು ಶಿಕ್ಷಣದ ಗುಣಮಟ್ಟ, ಮಾತೃಭಾಷೆಯನ್ನು ಅತ್ಯಂತ
ಅದರ ಜೊತೆಗೆ ಇವತ್ತು ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥ 21ನೇ ಶತಮಾನದ ತಯಾರಿಯನ್ನು ಮಾಡುವಂಥ ಆತ್ಮಸ್ಥೈರ್ಯ ಕೊಡುವಂಥ ಕೆಲಸ ಆಗಬೇಕು ಮತ್ತು ಚರಿತ್ರೆಯ ಜೊತೆಗೆ ಚಾರಿತ್ರ್ಯ ನಿರ್ಮಾಣ ಆಗಬೇಕು. ಈ ಶಾಲೆಗೆ ದೊಡ್ಡ ಚರಿತ್ರೆ ಇದೆ. ನಾನು ಹೇಳಿದೆ 135 ವರ್ಷ. ಇವತ್ತಿನ ಅವಶ್ಯಕತೆ ಈ ಮಕ್ಕಳು ಏನಿದ್ದಾರೆ, ಇವತ್ತಿನ ಮಕ್ಕಳಿಗೆ ಇವತ್ತು ಚಾರಿತ್ರ್ಯ ನಿರ್ಮಾಣ ಆಗಬೇಕಾಗಿದೆ, ಕ್ಯಾರೆಕ್ಟರ್ ಆಗಬೇಕು. ಆ ದಿಕ್ಕಿನಲ್ಲಿ ಇವತ್ತು ಎಲ್ಲ ಶಿಕ್ಷಕರು ಎಲ್ಲರೂ ಕೂಡ ಇದರಲ್ಲಿ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಶಿಕ್ಷಣದ ಬಗ್ಗೆ ನಮ್ಮ ನಾಗೇಶವರು ಅತ್ಯಂತ ಕಾಳಜಿ ವಹಿಸಿ ಅವರು ಶಿಕ್ಷಣ ಮಂತ್ರಿಗಳ ಕೆಲಸ ಮಾಡ್ತಾ ಇಲ್ಲ, ಒಬ್ಬ ಶಿಕ್ಷಣ ತಜ್ಞರಾಗಿ ಶಿಕ್ಷಣದ ಪ್ರೇಮಿಯಾಗಿ ತಳಹಂತಕ್ಕೆ ಹೋಗಿ ಮಕ್ಕಳ ಹಂತಕ್ಕೆ ಹೋಗಿ ವಿಷಯನ ತಿಳ್ಕೊಂಡು ಸುಧಾರಣೆ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಪ್ರಥಮ ಬಾರಿ ಅಂಥ ಶಿಕ್ಷಣ ಸಚಿವರು ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಗ್ರಾಮೀಣ ಪ್ರದೇಶದಿಂದ ಬಂದಿದ್ದರಿಂದ ಆ ಗ್ರಾಮೀಣ ಪ್ರದೇಶದ ಶಿಕ್ಷಣದ ಎಲ್ಲ ಸಮಸ್ಯೆಗಳನ್ನು ಅವರು ಅರ್ಥವರಾಗಿದ್ದಾರೆ. ಇವತ್ತು ಈ ವರ್ಷ ಅತಿ ಹೆಚ್ಚು ಬಜೆಟು ನಾವು ಕೊಟ್ಟಿರುವಂಥದ್ದು ಶಿಕ್ಷಣ ಇಲಾಖೆಗೆ ಮತ್ತು ಒಂದೇ ವರ್ಷದಲ್ಲಿ 8,101 ಶಾಲಾ ಕೊಠಡಿಗಳ ನಿರ್ಮಾಣ ಮಾಡ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಿ. ಇದೊಂದು ದಾಖಲೆ. ಕರ್ನಾಟಕ ಹುಟ್ಟಿದ ಮೇಲೆ ಯಾವುದಾದ್ರೂ ಒಂದೇ ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಶಾಲಾ ಕೊಠಡಿ ನಿರ್ಮಾಣ ಆಗಿದ್ದರೆ ಅದು 2022-23 ನಮ್ಮ ಸರ್ಕಾರದಲ್ಲಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದು ಕೇವಲ ಅಷ್ಟೇ ಅಲ್ಲ, ಹಳೆ ಸ್ಕೂಲ್ಗಳನ್ನು ರಿಪೇರಿ ಮಾಡಿ ಅಲ್ಲಿ ಎಲ್ಲ ತಂತ್ರಾಂಶ ಜ್ಞಾನಗಳನ್ನು ಕೊಡುವಂಥ ಕೆಲಸ ಮತ್ತು 15,000 ಶಿಕ್ಷಕರ ನೇಮಕಾತಿ ಈಗಾಗಲೇ ಪೂರ್ಣಗೊಂಡಿದೆ. 15,000 ಬರುವಂಥ ವರ್ಷದಲ್ಲಿ ಇನ್ನೂ 15,000 ಶಿಕ್ಷಕರ ನೇಮಕ ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ಅತ್ಯಂತ ಅವಶ್ಯಕತೆ ಇದೆ ಮತ್ತು ಶಿಕ್ಷಕರಿಗೆ ಟ್ರೈನಿಂಗ್ ಕೊಡುವಂಥ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಶಿಕ್ಷಕರು ಕೂಡ ಸದಾಕಾಲ ಕಲಿಬೇಕು. ಒಮ್ಮೆ ವಿದ್ಯಾರ್ಥಿ ಆದರೆ ಜೀವನದ ಕೊನೆಯ ಉಸಿರುವರೆಗೂ ನಾವು ವಿದ್ಯಾರ್ಥಿಗಳು. ಏನು ಸಂದೀಪ್ ಸಾಹೇಬ್ರೆ, ಹೌದಲ್ಲ? ನೀವು ಪ್ರೊಫೆಸರ್ ಇದ್ರಿ, ಹುಬ್ಬಳ್ಳಿಯಲ್ಲಿ ಪ್ರೊಫೆಸರ್ ಕೆಲಸ ಮಾಡಿದ್ರಿ, ಇಂಗಳಿಗೆ ಅವರು ಬೆಂಗಳೂರಿನಲ್ಲಿ ಪ್ರೊಫೆಸರ್ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಇನ್ನೂ ಕಲಿತಾ ಇದ್ದೀರಿ. ನೀವು ಪ್ರತಿನಿತ್ಯ ಕಲಿಯೋದಿದೆ. ಒಮ್ಮೆ ವಿದ್ಯಾರ್ಥಿ ಆದರೆ ನಾವೆಲ್ಲ ಕೊನೆ ಉಸಿರುವರೆಗೂ ವಿದ್ಯಾರ್ಥಿ. ಡಿಗ್ರಿ ಆಗಿದೆ, ಇನ್ನೊಂದಾಗಿದೆ, ನಮ್ದು ಮುಗಿತು ಅನ್ನೋಂಗಿಲ್ಲ. ಶಾಲೆಯಲ್ಲಿ ಕಾಲೇಜಲ್ಲಿ ಮೊದಲು ಪಠ್ಯ ಇರ್ತದೆ, ಸಿಲೆಬಸ್, ಆಮೇಲೆ ಪಾಠ ಆಗುತ್ತೆ, ಆಮೇಲೆ ಪರೀಕ್ಷೆ ಇರ್ತದೆ. ಬದುಕಿನಲ್ಲಿ ಹಂಗಲ್ಲ, ಉಲ್ಟಾ. ಮೊದಲು ಪರೀಕ್ಷೆ, ಆಮೇಲೆ ಅದರಿಂದ ಪಾಠ. ನಾವು ಪರೀಕ್ಷೆಗೆ ಒಳಪಟ್ಟು ಒಂದು ಪೆಟ್ಟು ಬಿದ್ದಾಗ ಅದರಿಂದ ಪಾಠ ಕಲಿತೀವಿ ಬದುಕಿನಾಗ. ಯಾಕಪ್ಪ, ಹೌದಲ್ಲ? ನಿಂದ ಉದಾಹರಣೆ ತಗೊಂಡು ಹೇಳತ್ತಿಲ್ಲ. ಹೀಗಾಗಿ ನಾವು ಬದುಕಿನಲ್ಲಿ ಯಶಸ್ವಿ ಆಗಬೇಕಾದ್ರೆ, ಪಾಸ್ ಆಗಬೇಕಾದ್ರೆ ಏನು ಪಾಠ ಕಲ್ತಿರ್ತೀವಿ, ಪಠ್ಯ ಕಲ್ತಿರ್ತೀವಿ, ಅಲ್ಲಿ ಪಾಸ್ ಆದಾಗ ಇಲ್ಲಿ ಪಾಸ್ ಆಗಕ್ಕೆ ಸಾಧ್ಯ ಇದೆ. ಹೀಗಾಗಿ ಒಮ್ಮೆ ವಿದ್ಯಾರ್ಥಿ ಆದರೆ ಇನ್ನೊಮ್ಮೆ ವಿದ್ಯಾರ್ಥಿ. ಇವತ್ತು ಭಾಳ ಸಂತೋಷ ಆಗಿದೆ. ನಿಮ್ಮ ಶಾಲೆಗೆ 4 ಕೊಠಡಿಗಳನ್ನು ಕೂಡಲೇ ಮಂಜೂರಾತಿಯನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು 4 ಕೊಠಡಿ, 1 ಶೌಚಾಲಯ, ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ನಾನು ಮಂಜೂರಾತಿಯನ್ನು ಮಾಡ್ತೇನೆ. 15 ದಿವಸದೊಳಗಡೆ ಆ ಕೆಲಸ ಶುರು ಆಗುತ್ತೆ. ನಮ್ಮ ಇಂಗ್ಲಿಗರು ಬರೀರಿ ಅಂತಿದ್ರು. ಬರೆಯೋದೇನು ಬೇಡ, ಇಲ್ಲಿ ಮನಸ್ಸಿನಾಗೈತೆ ಆಗುತ್ತೆ ಅಂತ ಹೇಳಿ ನಾವು 15 ದಿವಸದಲ್ಲಿ ಆ ಕೆಲಸ ಪ್ರಾರಂಭ ಆಗುತ್ತೆ. ಮತ್ತು ನಿಮ್ಮ ಶಾಲೆಗೆ ನಿಮ್ಮ ಪ್ರಧಾನ ಗುರುಗಳು ಏನು ಕಾಂಪ್ಯೂಟರ್ಸ್ ಎಷ್ಟು ಬೇಕಂತಾರ ಅಷ್ಟು ಕಾಂಪ್ಯೂಟರ್ಸ್ಗಳನ್ನ ಒದಗಿಸಿ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೇನೆ. ನಮ್ಮ ಗ್ರಾಮ ಪಂಚಾಯಿತಿಯ ಯುವಕರು ಸಂತೋಷ ಮತ್ತು ಅವನ ಟೀಮ್ ಭಾಳ ಉತ್ಸಾಹದಲ್ಲಿದ್ದಾರೆ. ಹಲವಾರು ಕಾಮಗಾರಿಗಳ ಬಗ್ಗೆ ಅವರು ನನ್ನ ಗಮನವನ್ನು ಸೆಳೆದಿದ್ದಾರೆ.
ಆದರೆ ಒಂದನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಈಗಾಗಲೇ 21 ಕೋಟಿ ರೂಪಾಯಿಯಷ್ಟು ತವರಮಳ್ಳಿಯ ವಿವಿಧ ಅಭಿವೃದ್ಧಿ ಕೆಲಸವನ್ನು ನಾವು ಈಗಾಗಲೇ ಮಂಜೂರಾತಿಯನ್ನು ಮಾಡಿದ್ದೇವೆ. ಆ ಪಟ್ಟಿ ತಗೊಳ್ರಿ, ಪಟ್ಟಿ ತಗೊಂಡು ಆ ಕೆಲಸವನ್ನು ಗುಣಮಟ್ಟದ ಕೆಲಸವನ್ನು ಮಾಡಿಸುವಂಥ ಜವಾಬ್ದಾರಿ ನಿಮ್ಮದು. ನಾವು ಹಣ ಮಂಜೂರಾತಿ ಮಾಡುವಂಥದ್ದು ಒಂದು ಭಾಗ, ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ನೀವು ಗುಣಮಟ್ಟದ ಕೆಲಸ ಆಗಬೇಕು. ರಸ್ತೆಗಳಂತೂ ಕಾಂಕ್ರೀಟ್ ರಸ್ತೆ, ತವರಮಳ್ಳಿ ಹರಿವಿ ರಸ್ತೆ, ಹಲಸೂರು ರಸ್ತೆ ಮತ್ತು ಹಲಸೂರು ಹರಿವಿ ರಸ್ತೆ ಜೊತೆಗೆ ಕುಂದೂರು ರಸ್ತೆ, ಹೊಸಕೆರೆ ರಸ್ತೆ, ಸ್ಮಶಾನ ರಸ್ತೆ, ಸೌರ್ ರಸ್ತೆ, ಹೀಗೆ ಆಮೇಲೆ ಮನೆಗಳು 200 ಹೆಚ್ಚು ಮನೆಗಳು ಮತ್ತು ಸಮುದಾಯ ಭವನ ಒಂದು 7-8 ಸಮುದಾಯ ಭವನಗಳನ್ನು ಮಂಜೂರಾತಿ ಮಾಡಿದ್ದೇವೆ. ಎಲ್ಲ ಗಂಗಾ ಪರಮೇಶ್ವರಿಂದ ಹಿಡಿದು ಎಲ್ಲ ಸಮುದಾಯ ಭವನಕ್ಕೂ ಇವತ್ತು ಅನುದಾನವನ್ನು ಕೊಟ್ಟಿದ್ದೇವೆ. ವೀರಭದ್ರೇಶ್ವರ ಅವು ಇವು ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನೀವು ಬರ್ಕಿದ್ದೀರಿ. ನಾನು ಏನೊಂದು 7-8 ಹೆಸರು ಹೇಳ್ತೇನೆ, ಅದನ್ನು ಬಿಟ್ಟು ಇನ್ನೊಂದು ಕೇಳಿಬಿಡ್ತೀನಿ. ಇರಲಿ, ಈಗ ಮತ್ತೆ ಈಗಾಗಲೇ ಮನವಿ ಬಂದಿದ್ದಾವೆ, ಅವು ಅಷ್ಟಕ್ಕೂ ಕೂಡ ಮಂಜೂರಾತಿಯನ್ನು ಕೊಡ್ತೇನೆ. ಈ ವರ್ಷ ಯಾವುದೂ ಸಮುದಾಯ ಭವನ ಉಳಿಬಾರ್ದು, ಶಾಲಾ ಕೊಠಡಿ ಉಳಿಬಾರ್ದು, ಯಾವ ರಸ್ತೆ ಉಳಿಬಾರ್ದು, ಎಲ್ಲ ಕೆಲಸವನ್ನು ಮಾಡ್ತೀವಿ. ಪೈಪ್ಲೈನ್ ರಸ್ತೆಯನ್ನು ಮಾಡ್ತೀವಿ. ಗ್ರಾಮ ವಿಕಾಸವನ್ನು ಕೂಡ ಹಾಕ್ತೀನಿ, ಅಧ್ಯಕ್ಷ ಚಿಂತೆ ಮಾಡಬೇಡ. ಸ್ಮಶಾನ ರಸ್ತೆ, ಅದಕ್ಕೆ ಬ್ರಿಡ್ಜ್ ಏನು ಬೇಕು ಅದನ್ನು ಕೂಡ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ನಾನು ನನ್ನ ಮಕ್ಕಳಿಗೆ ಒಂದು ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ಮಾಡೋಣ, ಏನು ಕೇಳ್ತೀವಿ ಮಾಡೋಣ. ಹೊಸ ಹಲಸೂರದ್ದು ಹೇಳಿಲ್ಲ ನಾನು, ಹೊಸ ಹಲಸೂರದ್ದು ಬೇರೆ ಲಿಸ್ಟ್ ಐತಿ. ಅದು ನಿಮ್ದೆಲ್ಲ ಕೋಲಿ ಐತಿ, ನಿಮ್ದೆಲ್ಲ ರೇವಣ ಸಿದ್ದೇಶ್ವರ ಎಲ್ಲ ಅದಾವೆ. ಮಾಡೋಣ. ರೇಣುಕಾಚಾರ್ಯ ತಮ್ಮ ತಡಿಯ ಜಾಗ ಇಲ್ಲಿ ಸ್ಕೂಲ್ ರೂಮ್ ಕಟ್ಟಕ್ಕೆ ಜಾಗ ಇಲ್ಲಿ ಗ್ರೌಂಡ್ ಗುಂಟ ಅಲ್ಲೇ. ನಾನೇನು ಹೇಳಕತ್ತೀನಿ, ಯಾರ ಜಾಗ ಕೊಡೋಕೆ ಮುಂದೆ ಬರ್ರಿ, ಅದನ್ನು ಖರೀದಿ ಮಾಡಿಸಿ ಶಾಲೆಗೆ ನಾನು ಕೊಡಕ್ಕೆ ತಯಾರಿದ್ದೀನಿ. ಯಾರ್ದಾರು ಕೊಡ್ರಿ, ನಾನು ಈಗ ಬಹಿರಂಗವಾಗಿ ಕೇಳಕ್ಕೆ ಹೋಗೋದಿಲ್ಲ. ಬಂದು ನನಗೆ ಭೇಟಿಯಾಗ್ರಿ, ನಾನು ಕೊಡ್ತೇನೆ ಅಂತ ಹೇಳ್ರಿ. ಅದಕ್ಕೆ ಹಣವನ್ನು ಕೊಟ್ಟು ಖರೀದಿ ಮಾಡಿ ಶಾಲೆಗೆ ಡೊನೇಷನ್ ಕೊಡೋದಕ್ಕೆ ನಾನು ತಯಾರಿದ್ದೀನಿ. ನಾನು ಮಕ್ಕಳಿಗೆ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ದೇಶದ ಭವಿಷ್ಯ ತಾವು ಅತ್ಯಂತ ಉತ್ತಮವಾದಂಥ ಶಿಕ್ಷಣ ಪಡೆದು ನೀತಿವಂತರಾಗಿ ಬರುವಂಥ ದಿನಗಳಲ್ಲಿ ಅತ್ಯಂತ ಯಶಸ್ವಿ ಆಗಬೇಕು. ಯಶಸ್ವಿ ಆಗಬೇಕಾದ್ರೆ ನೀವು ನಿಮ್ಮ ಮೇಲೆ ಭಾಳ ವಿಶ್ವಾಸ ಇಡಬೇಕು. ಮೊದಲು ನಿಮ್ಮ ಮೇಲೆ ವಿಶ್ವಾಸ, ನಿಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಇದ್ದರೆ ಜಗತ್ತನ್ನು ಗೆಲ್ಬೋದು. ಆಟ ಆಡಬೇಕಾದ್ರೆ 2 ಥರ ಇರ್ತದೆ. ಏನಪ್ಪ ಅಂತಂದ್ರೆ, ಕೆಲವರು ಆಟ ಹೆಂಗೆ ಆಡ್ತಾರೆ ಅಂದ್ರೆ ಸೋಲ್ಬಾರ್ದಂತ ಆಟ ಆಡ್ತಾರೆ. ನಾವು ಸೋಲ್ಬಾರ್ದು. ಇನ್ನೊಂದು ಥರ ಆಟ ಆಡೋದಿದೆ, ನಾವು ಗೆಲ್ಲಬೇಕು ಅಂತ ಆಟ ಆಡೋದು. ಎರಡೂ ಒಂದೇ. ಆದರೆ ಸೋಲಬಾರ್ದಂತ ಆಟ ಆಡೋದು ರಕ್ಷಣಾತ್ಮಕವಾದ ಆಟ. ಗೆಲ್ಲಬೇಕಂತ ಆಡೋದು ಅಕ್ರಮಶಾಲಿ ಆಟ. ನಿಮ್ಮ ಜೀವನದಲ್ಲಿ ಗೆಲ್ಲಬೇಕಂತ ಆಟ ಆಡಬೇಕು. ನೀವು ಗೆಲ್ಲಬೇಕಂತ ಓದಬೇಕು, ಗೆಲ್ಲಬೇಕಂತ ಹೇಳಿ ನೀವು ಕೆಲಸ ಮಾಡಬೇಕು. ಅಂದಾಗ ಯಶಸ್ವಿಗೆ ಸಾಧ್ಯ ಇದೆ. ಎರಡನೇದಾಗಿ ಯಾವುದಾದ್ರೂ ವಿಷಯ ಗುರುಗಳು ಹೇಳಿದರೆ ಯಾಕೆ, ಏನು, ಎಲ್ಲಿ, ಎಷ್ಟು ಈ 5 ಪ್ರಶ್ನೆಗಳಿಗೆ ಹಾಕಬೇಕದು. ಆವಾಗ ತಾರ್ಕಿಕವಾಗಿ ಚಿಂತನೆಯನ್ನು ಬರ್ತದೆ. ಆವಾಗ ನೀವು ಆಟೋಮೆಟಿಕ್ಲಿ ನಿಮ್ಗೆ ನೆನಪಿರ್ತದೆ, ಕಂಠಪಾಠ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು, ಈಗ ನೀವೇನು ಆಗಬೇಕಂತ ತೀರ್ಮಾನ ಮಾಡ್ತೀರಿ ಅದಾಗಕ್ಕೆ ಸಾಧ್ಯ ಇದೆ, ನಿಮ್ಮ ಕೈಯಲ್ಲಿದೆ. ಅತ್ಯಂತ ಎತ್ತರದ ಶಿಖರ ಯಾವುದು ಜಗತ್ತಿನಲ್ಲಿ? ಮೌಂಟ್ ಎವರೆಸ್ಟ್. ತಡೀಲಿ, ನೀವು ಹೇಳ್ತೀರಿ, ಮಕ್ಕಳು ಹೇಳಿ. ಮೌಂಟ್ ಎವರೆಸ್ಟ್
ಅದನ್ನ ಪ್ರಥಮ ಬಾರಿ ಹತ್ತಿದವ್ರು ಯಾರು? ತೇನ್ ಸಿಂಗ್ ಕಥೆ ಹೇಳ್ತೇನೆ. ಅವನು ಹಿಮಾಲಯ ತಪ್ಪಲು ತೆಳಗಡೆ ಇದ್ದ, ಶರ್ಫ್ ಜಾತಿ. ಶರ್ಫ್ ಅಂತಂದ್ರೆ ಕುರಿಕಾಯವು. ಅವನ ತಾಯಿ 25 ಕುರಿ ತಗೊಂಡು ಹೋಗಿ ಪಕ್ಕದ ಒಂದು ಸಣ್ಣ ಗುಡ್ಡದ ಮೇಲೆ ಮೇಯಕ್ಕೆ ಬಿಡ್ತಿದ್ಲು. ರೊಟ್ಟಿ ಗಂಟು ಕೊಟ್ಟು ಸಂಜೆ ಮಡ ಮೇಯಿಸ್ಕೊಂಡು ಒಳ್ಳೆ ಬಾ ಅಂತ. ಬರುವಾಗ ಆಕಿ ಚೆಲ್ಲಿಸವ್ರು ಹೇಳ್ತಾ ಇದ್ಲು, ಇಲ್ಲಿ ಪಕ್ಕದಲ್ಲಿ ಅತಿ ಎತ್ತರ ಐತಲ್ಲಿ ಇದು ಎವರೆಸ್ಟು, ಇದನ್ನು ಹತ್ತಿ ಏನೋ ಅಂತ ಕೇಳ್ತಿದ್ಲು. ದಿವಸ ಇದನ್ನು ಹತ್ತಿ ಏನೋ ಅಂತ ಕೇಳ್ತಿದ್ಲು. ಅವನು 42ನೇ ವರ್ಷದಲ್ಲಿ ಹತ್ತಿದ. ಭಾಳ ಕಷ್ಟ. ಹೆಂಗಂಗೆ ಎತ್ತರ ಮೇಲೆ ಹೋಗ್ತೇವೆ ಹಂಗೆ ಆಮ್ಜನಕ ಕಮ್ಮಿ ಆಗುತ್ತೆ. ಭಾಳ ಜನ ಅದನ್ನ ಹತ್ತಕ್ಕೆ ಹೋಗಿ ಸಾವನ್ನಪ್ಪಿದ್ರು. ಆದರೆ ಇವ ದಿಟ್ಟತನದಿಂದ ಹತ್ತಿ ಅಲ್ಲಿ ಭಾರತ ಧ್ವಜವನ್ನು ನೆಟ್ಟ. ಕೆಳಗಡೆ ಬಂದ ಕೂಡಲೇ ನಮ್ಮ ಬುದ್ಧಿವಂತ ಪತ್ರಕರ್ತರು ಕೇಳಿದರು, 42ನೇ ವರ್ಷಕ್ಕೆ ಹತ್ತಿಲ್ಲ ತಮ್ಮ ಹೆಂಗೆ? ಅವನು ನಕ್ಕೊಂತ ಹೇಳಿದ, ನಾನು 42 ವರ್ಷಕ್ಕೆ ಹತ್ತಿಲ್ಲ, 10ನೇ ವಯಸ್ಸಿನಾಗಿದ್ದಾಗ ಹತ್ತೇನೆ ನಾನು. ಯಾವ